ಇದರಲ್ಲಿ CJ ರಾಯ್ ಕೇಸ್ ಈಗ ಆತ್ಮಹತ್ಯೆ ಮಾಡಿಕೊಂಡು ಅದರಲ್ಲಿ ಒಂದು ಕಡೆಯಿಂದ ED ಒಂದು IT ಒಂದು ಏನು ಒತ್ತಡ ಇದೆ ಅದಕ್ಕೆ ಅವರು ಇದು ಮಾಡಿದ್ದಾರೆ, ಸೂಸೈಡ್ ಮಾಡಿದ್ದಾರೆ ಅಂತ. ನೋಡಿ, ನಾನು ಅದ್ರ ಬಗ್ಗೆ ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ, ಏನಾಗಿದೆ ಗೊತ್ತಿಲ್ಲ. IT ಅವರು IT ಡಿಪಾರ್ಟ್ಮೆಂಟ್ ಅವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಆದರೆ ಅದು ರಾಜಕೀಯವಾಗಿ ಬಳಕೆ ಆಗಿರುವಂಥದ್ದು ಅದು ಖಂಡಿತ ಬಳಕೆ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ಅದು ನಾವು ಕೇಳೋಕ್ಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ಅವರೊಬ್ಬ ಖಾಸಗಿ ವ್ಯಕ್ತಿ ಮತ್ತು IT ಅವರು ಅನೇಕ ಜನರ ಮೇಲೆ ಅದು ಈ ಥರ ರೇಡ್ ಮಾಡುವಂಥದ್ದು ಮಾಡ್ತಾರೆ. ಸೊ ಅದಕ್ಕೆ ನೇರವಾಗಿ ನಾನು ಇದ್ರ ಬಗ್ಗೆ ಅವರೇ ಇದಕ್ಕೆ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಮುಂದೆ ಇನ್ನೂ ಏನೇನು ಹೊಸ ವಿಚಾರಗಳು ಮತ್ತು ಮಾಹಿತಿಗಳು ಹೊರಗೆ ಬಂದ ನಂತರ ಅದ್ರ ಬಗ್ಗೆ ನಾನು ಹೇಳಿಕೆ ಕೊಡ್ಬೋದು. ಸರ್, ಈಗ ಒಂದು ಕಡೆಯಿಂದ ಗುತ್ತಿಗೆದಾರರು ಒಂದು ಗಡುವು ಕೊಟ್ಟಿದ್ದಾರೆ, 38,000 ಕೋಟಿ ಬಾಕಿ ಇದೆ, ಇನ್ನೂ ಕೊಟ್ಟಿಲ್ಲ. ಆದರೆ ನಾವು ಒಂದು ವೇಳೆ ಇದನ್ನು ಸರಿಯಾಗಿ ಬಿಡುಗಡೆ ಮಾಡ್ತಾ ಇದ್ದರೆ ಮಾರ್ಚ್ 5ರಿಂದ ನಾವೆಲ್ಲ ಬಂದ್ ಮಾಡ್ತೀವಿ. ನೋಡಿ, ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಈ ಗುತ್ತಿಗೆದಾರರು ಯಾರು ಈ ಸಂಘಟನೆ ಈ ಅಧ್ಯಕ್ಷರಿದ್ದಾರೆ ಅವರ ಒಂದು ಉದ್ದೇಶ ನನಗಂತೂ ಗೊತ್ತಿಲ್ಲ. ಈಗ ಸಾಕಷ್ಟು ಕಾಮಗಾರಿಗಳು ಆಗ್ತಾ ಇರುವಂಥದ್ದು ಮತ್ತು ಕೆಲವು ಕಡೆ ಈ ಒಂದು ಬಾಕಿ ಬಿಲ್ಲನ್ನು ಇಡುವಂಥದ್ದು ಅದು ಎಲ್ಲ ಸರ್ಕಾರದಲ್ಲೂ ಕೂಡ ಬಂದಿರುವಂಥದ್ದೇ. ಈಗ ಅದರಲ್ಲಿ ಯಾವ ರೀತಿಯಾಗಿದೆ ಅದನ್ನು ನೋಡಿಕೊಂಡು ಸರ್ಕಾರದ ಜೊತೆ ಚರ್ಚೆ ಮಾಡಿ ಅದನ್ನು ಇತ್ಯರ್ಥ ಮಾಡ್ಕೋಬೇಕು. ಎಲ್ಲ ಕಡೆ ಸಾರ್ವಜನಿಕವಾಗಿ ಹೋಗಿ ಇವ್ರ ಕಮಿಷನ್ನು ಅದು ಇದು ಅಂತ ಅನಾವಶ್ಯಕವಾಗಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಗುತ್ತಿಗೆದಾರ ಸಂಘದವರು ಏನಾದರೂ ಮಾಹಿತಿ ಇದ್ದರೆ ಅಥವಾ ಸ್ಪಷ್ಟ ಒಂದು ಪ್ರೂಫ್ ಇದ್ದರೆ ಅದನ್ನು ಹೇಳಬೇಕು. ಏನು ಹೇಳ್ದೇ ಸುಮ್ಮನೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು. ಬಾಕಿ ಬಿಲ್ಲಿನ ಸಮಸ್ಯೆ ಇದೆ. ಇವತ್ತು ಕೇಂದ್ರ ಸರ್ಕಾರ ನಮಗೆ ಸಾವಿರಾರು ಕೋಟಿ ಕೊಡಬೇಕಾಗಿದೆ, ಅದನ್ನು ನಾವು ಹೇಳ್ತೀವಿ, ಆಯಿತಾ. ಅದೆಲ್ಲ ಇದಕ್ಕೂ ಕೂಡ ಕನೆಕ್ಟ್ ಆಗ್ತದೆ. ಯಾಕಂದರೆ ಅನೇಕ ಹಣ ನಮಗೆ ರಾಜ್ಯಕ್ಕೆ ಬರಬೇಕಾಗಿದೆ, ಅದನ್ನು ಕೂಡ ಬಂದಿಲ್ಲ. ಆದರೆ ಅದನ್ನು ಖಂಡಿತ ಸರ್ಕಾರ ಸಾಲ್ವ್ ಮಾಡಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ಇವರು ವಿನಾಕಾರಣ ಅದನ್ನು ಒಂದು ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಭ್ರಷ್ಟಾಚಾರಕ್ಕೆ ಅದು ಲಿಂಕ್ ಮಾಡಿ ಪ್ರತಿ ಸಲ ಅದನ್ನೇ ಅವ್ರು ಮಾತಾಡ್ತಾ ಇರೋದು ನೋಡಿಬಿಟ್ರೆ ಇವರ ಉದ್ದೇಶ ಏನೋ ಬೇರೆ ಇದ್ದಂಗಿದೆ, ಅದು ಸರಿಯಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.